ನುಡಿದನು ಕಂಡೋರಾಡಿದ ನುಡಿ ಕೇಳಿ ನಿನ್ನ ದಟ್ಟಾರಣ್ಣಕ್ಕೆ ನುಡಿದನು ಬೆಂಕಿಯಲ್ಲಿ ನಿಂದು ಯಾವ ನಿಂದೆ ಇಲ್ಲದೆ ಮೂವಂತೆ ಎದ್ದು ಗೆದ್ದೆ ಗೆಲ್ಲುವೆ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ಕ್ಷಣ ಗಂಡ ದೈವ ಅಂದುಕೊಂಡೆ ಕೋದಂಡ ರಾಮನ ನಂಬಿಕೊಂಡೆ. ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಪಾತ್ರೆ ನೀರು ಬಂದ್ರೆ ನನಗಂತೂ ಬಟ್ಟೆದು ಬಾಂಡೆದು ಇದ ಸಡಗರ. ಸೊ ನಿನ್ನೆ ಬಾಂಡೆ ಭಾಳ ಬಿದ್ದಿದ್ರಿ ಫ್ರೆಂಡ್ಸ. ಯಾಕಪ್ಪ ಅಂದ್ರೆ ನಾನು ನಿಮ್ಗೆ ಹೇಳ್ತೀನಂತ ನೋಡ್ರಿ, ಒಂಥರ ಗುಡ್ಡ ಇರ್ದಂಗೆ ಇರೋದು ಬಾಂಡೆಗಳೆಲ್ಲ. ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಈ ಕಡೆ ಎಲ್ಲ ಸೈಡಿಗೆ ಮ್ಯಾಗ ಇಟ್ಟೀನಿ. ಯಾಕಂದ್ರೆ ಇಲ್ಲಿ ತಿಕ್ಕಾಕದಕ್ಕೆ ವೈನ್ ಹಂಗಕತ್ತಿದ್ದಿಲ್ರಿ, ಭಾಳ ಇದ್ದು ಬಾಂಡೆ. ಸೊ ಅದಕ್ಕಂತೇಳಿ ಅಂದರೂ ಇನ್ನೂ ಇಷ್ಟು ನೀರು ಬಾಂಡೆ ಉಳಿದು ರೀ, ನೀರು ಹೋಗ್ಬಿಟ್ಟವು. ಅದಕ್ಕಂತೇಳಿ ಇನ್ನೊಂದೇನಪ್ಪ ಅಂತಂದ್ರೆ ಹಂಗೆ ಇಲ್ಲಿ ಕುಡಿಯೋಕ್ಕೂ ಕೂಡ ಇಲ್ಲಿ ನೀರು ತುಂಬಿಟ್ಟಿನಿ ರೀ. ಟಪ್ ಎಲ್ಲ ತಿಕ್ಕಿ ಮಾಡಿ ತೊಳೆದು ಅಡುಗೆಗೂ ಬರ್ತಾವಂತೇಳಿ. ಸೊ ಇಲ್ಲಿ ಒಂದು ಬೊಗಣಿ ತುಂಬಿಟ್ಕೊಂಡಿನಿ. ಎಕ್ಸ್ಟ್ರಾ ನೀರಿದ್ರೆ ಏನಾಗಲ್ರಿ, ಬ್ಯಾರೆಲ್ಲ ತೊಳಿಬೇಕು, ಅದಕ್ಕಂತೆ ತುಂಬಿಲ್ಲ. ಸೊ ಚಂದಾಗ ಇದೆಲ್ಲ ಇದು ನೋಡಿರಿ ಅರ್ವಿ, ಇದನ್ನು ಕೂಡ ತೊಳೆದು ಮತ್ತು ಕುಡಿಯೋ ನೀರು ಹಾಕಿಟ್ಟಿನಿ. ಇವೆಲ್ಲ ಈಗ ಮೊದಲಿನ ಥರ ತುಂಬಿಡೋಕೆ ಆಗಲ್ಲಾಗೈತೆ ನೋಡಿರಿ. ಯಜಮಾನ್ರಿಗೂ ಹೈರಾಣ ಆಗ್ತದಂತ ಒಲ್ಲೆನ ತಳಗೆ ಹೋಗ್ತಾರಕ್ಕೆ. ಅದಕ್ಕೆ ಇಲ್ಲಿ ಏನಕ್ಕಾಗಲ್ಲಕ್ಕ ಸಿಂಕಿನಾಗೆ ತೊಗೊಂಡು ಯೂಸ್ ಮಾಡಾಕತ್ತೀನಿ. ಸ್ವಲ್ಪ ನೀರು ಇದು ಮಾಡಿ ತೊಗೊತೀನಿ. ಇವನ್ನೆಲ್ಲ ಸ್ವಲ್ಪ ತಿಕ್ಕಿ ಮಾಡಿ ಇಡ್ಬೇಕ್ರಿ. ಇದು ಒಂದೇ ಒಂದು ತೊಗೊತೀನಿ ಯೂಸ್ ಮಾಡೋಕೆ, ಅಂದರೆ ಎಮರ್ಜೆನ್ಸಿ ಇರಲಿ, ನೀರು ಬರೋಂಗಿಲ್ಲಲ್ಲ. ಒಂದು ಗುಣಿಗೆ ಎಕ್ಸ್ಟ್ರಾ ತುಂಬಿಟ್ನೆ ಅಂದ್ರೆ ಆಗುತ್ತಂತೇಳಿ. ನನ್ನ ಮಗ ನೋಡ್ರಿ ಎಷ್ಟು ಹೊಲಸು ಮಾಡ್ಯಾನ, ಬ್ಯಾರಲ್ದಾಗ ಇಳೋದು. ಎಷ್ಟು ಬೈತೀನಂದ್ರೆ ಕೇಳೋಂಗಿಲ್ಲ. ಅದಕ್ಕೆ ಈಗ ನೀರು ತುಂಬಿಲ್ರಿ ಇವತ್ತು, ನಾಳೆಗೆ ತುಂಬ್ತೀನಿ. ಸೊ ನೋಡಿರಿ, ತಳಗೆ ಇಳಿದ್ರ ಸ್ವಿಮ್ಮಿಂಗ್ ಮಾಡ್ಯಾನ್ರಿ. ಎಷ್ಟು ಬೇಡ ಅಂದ್ರೂ ಕೇಳೋಂಗಿಲ್ಲ, ಈ ಥರ ಮಾಡ್ತಾನೆ ಮಗ. ಯಜಮಾನ್ರು ಆಲ್ರೆಡಿ ರೆಡಿ ಆಗ್ಯಾರ. ನಿನ್ನೆ ಪಾವ್ ಬಜ್ಜಿ ಮಾಡಿದ್ದೀನಿ ರೀ ಫ್ರೆಂಡ್ಸ. ಹಾಗಾಗಿ ಬಾಂಡೆಗಳು ಭಾಳ ಬಿದ್ದಿದ್ವು. ಈಗ ಅದನ್ನು ಗರಂ ಮಾಡೀನಿ. ಸ್ನೇಹ ಹಾಲು ತರಕ್ಕೆ ಹೋಗ್ಯಾಡ್ರಿ. ಯಜಮಾನ್ರಿಗೆ ಕೆಲ್ಸಕ್ಕೆ ಟೈಮ್ ಆಗೈತಿ. ಪಾವು ಮನುಷ್ಯ ಒಂದೊಂದು ತಿಂದು ಮ್ಯಾಗಿಟ್ಟು ಚಹಾ ಕುಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಇದ್ರ ತುಂಬ ಮಾಡಿದ್ದೀನಿ ರೀ. ಒಂದು ಸ್ವಲ್ಪ ನಮ್ಮ ಪಾರಮ್ಮೇರ ಮನೆಗೆ ಇಷ್ಟು ಕೊಟ್ಟೆ, ಹುಡುಗರು ಅದೋ ನಾದಿನಿ ಮಕ್ಕಳೊಂದು ಒಂದು ಸ್ವಲ್ಪ ಇಲ್ಲೇ ನಮ್ಮ ಕಲಿತೆ ಮಮ್ಮಿಯರಿಗೆ ಕೊಟ್ಟೆ. ಭಾಳ ದಿವಸದ ಮ್ಯಾಗ ಮಾಡೀನಿ ಪಾವ್ ಬಜ್ಜಿ. ನಿನ್ನೆ ಅಂತರೂ ಭಾಳ ಇಷ್ಟಪಟ್ಟು ತಿಂದರು ಎಲ್ಲ ಮಕ್ಕಳು, ಯಜಮಾನ್ರು ಎಲ್ಲರೂ. ವಿಡಿಯೋ ಮಾಡೋದಕ್ಕೇ ಆಗಲಿಲ್ಲ ನನಗೆ. ಬರ್ರಿ ಎಲ್ಲರೂ ಮನುಷ್ಯ ಒಂದೊಂದು ಪಾವು ತಿನ್ನಮ್ಮಂತ. ಯಾರಿಗೆ ಪಾವ್ ಬಜ್ಜಿ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಮಾವ ಈಗ ಹೋಗಿ ಹಾಲು ತೊಗೊಂಡು ಬಂದಳ್ರಿ, ನಾಷ್ಟ ಮಾಡತ್ತ. ಬಟ್ ಇನ್ನೂ ಹೆಚ್ಚಿಗೆ ಮಾಡಬೇಕಾಗಿತ್ತು ಅಂದರೂ ಬೊಗಣಿ ತುಂಬ ಮಾಡೀನಿ ರೀ. ಸ್ವಲ್ಪ ಕಡೆ ಕಡೆ ಕೊಟ್ಟೆ. ಜಗ್ಗಿ ಜಮಾಯಿಸಿರಿ ನೀವು ಇಬ್ಬರು ಮಂದಿ. ಥೋಡ ದಿಲೆ ಸೋಡಾ ಅವ್ರಿಗೆ ನಿನ್ನಿಕಿನ ಇವತ್ತು ಟೇಸ್ಟ್ ಆಗುತ್ತೆ ಪಾವ್ ಬಜ್ಜಿ. ಯಾಕಂದ್ರೆ ಮಸಾಲೆ ಎಲ್ಲ ಕುಡ್ಕೊಂಡಿರ್ತದೆ ನೋಡ್ರಿ. ಮತ್ತು ಮಾಡೋಣ ಸ್ವಲ್ಪ ದಿನ ಬಿಟ್ಟು ಏನು ಚೋರ್ ಕಲ್ಲು ಆಯ್ತು. ಅವ್ರಿಗೆ ಚಹಾ ಕೊಟ್ಟೇನ್ರಿ. ನನ್ನ ಟೆನ್ಷನ್ ಮುಗೀತಿ ಸದ್ಯಕ್ಕೆ. ಅವ್ರು ಊಟಕ್ಕೆ ಬರೋವರೆಗೂ ನನ್ನ ಕೆಲಸ ನಾನು ಸಾವಕಾಶ ಮಾಡ್ಕೊತಿರ್ತೀನಿ. ಡೆಸ್ಕ್ ಇಟ್ಟು ಒಂದು ನೀಟಾಗಿ ಒರೆಸ್ಕೊತೀನಿ. ನೀರು ಹಾಕ್ಕೊಂತ ಗಡ್ಬಡ್ ಮಾಡಿ ಇಲ್ಲಿ ಬಾಂಡೆಗೆ ತಿಕ್ಕೊಂಡೆ ಅಂದ್ರೆ ಬಾಂಡೆ ಉಳ್ದು. ಈ ಥರ ಎತ್ರಿಸ್ ಚಹಾ ಹಾಕಿದ್ರೆ ಬುರುಗ್ ಬಂತಂದ್ರೆ ಟೇಸ್ಟಿಯಾಗಿರ್ತದೆ ರೀ. ಮಕ್ಕಳಿಗೂ ಸ್ವಲ್ಪ ಕೊಡ್ತೀನಿ ಸದ್ಯಕ್ಕೆ. ವಿಡಿಯೋ ನೋಡೋಕತ್ತಾಗ ಯಾರಿಗೆಲ್ಲ ಚಹಾ ಕುಡಿಬೇಕಂತ ಅನ್ನಿಸ್ತೈತಿ, ಖಂಡಿತವಾಗಲು ಕೂಡ ಮಾಡಿ ಕುಡೀರಿ. ಹುಡುಗರಿಗೆ ಭಾಳ ಚಹಾ ಕುಡಿಬಾರ್ದು. ಸಾಕು ಎಡ್ಡ ಹುಡುಗ್ರಿ. ಓಕೆ. ಪಿಲ್ಲು ಚಹಾ ತೊಗೊಬಾಪು. ಹಾಲು ಕಾಯಕ್ಕೆ ಇಟ್ಟಿನಿ. ಗೋಧಿ ಹಿಟ್ಟು ನಾದಿಟ್ಟಿನಿ ರೀ. ಈಗ ತಾನೇ ನೆನಿತೈತಿ. ಮ್ಯಾ ಮುಚ್ಚಿಡ್ತೀನಿ. ಅಷ್ಟೊತ್ತಿಗೆ ಅನ್ನ ಗಿನ್ನ ಏನಾರ ಪಲ್ಯ ಗಿಲ್ಲೆ ಮಾಡ್ತೀನಿ. ಸೊ ಇವಾಗ ಏನೈತೆ ನೋಡಿರಿ, ಮಾವಿನಕಾಯಿ ನೆನೆಸಿ ಮಾಡಾತೀನಿ. ಮಾಡೀನಿ ಆಲ್ರೆಡಿ. ಫ್ರಿಜ್ನಾಗ ಇಟ್ಬಿಡ್ತೀನಿ ರೀ. ಅಂದರೆ ಸ್ವಲ್ಪ ಊಟ ಮಾಡೋ ಅಷ್ಟೊತ್ತಿಗೆ ತಂಪಾಗಿ ಚೆನ್ನಾಗಿ ಅಂತ ಅನ್ನಿಸ್ತೈತಿ. ಸೊ ಅದಕ್ಕಂತೇಳಿ ಸ್ನೇಹ ಮೇಡಮ್ ಅವರು ಈಗ ನಾಷ್ಟ ಮಾಡಿ ಜಳಕ ಮಾಡಿ ಪೂಜೆ ಮಾಡ್ಯಾಳ ನೋಡ್ರಿ ಫ್ರೆಂಡ್ಸ. ಸಿಂಪಲ್ ಪೂಜೆ, ಭಕ್ತಿ ಜಾಸ್ತಿ. ಎಟ್ರೆ ಈಗ ಅರ್ಬಿ ಬದಲಾಸ್ತಿ ಈಗ ಅಂತ ಉದ್ದಂತ ತೊಳಿಂದ ಹಾಕೋಬೇಡ ಅಂತ ಹೇಳ್ತೀನಿ. ಇಲ್ಲಿ ಹೋಗಿ ಟಿ ಶರ್ಟ್ ಹಾಕೋ ಹೋಗು. ಹಾಂ ಯಾಕಿಲ್ಲ, ಹೋಗಲ್ಲ ಅದ ನೋಡು ಬ್ಲ್ಯಾಕ್ ಕಲರ್चं टी शर्ट घाल जा. हाय बघ पिल्लू,
ಬರೀ ಉದ್ದು ತೊಳೆದು ಹಾಕೊಂಡು ಕುಂಡಿರ್ತಾನೆ ರೀ ಈಗಿಂತ ದಗಿಯೊಳಗೆ. ಶೇಂಗಾ ಕರಿಬೇಡಿ, ನಾವು ಶೇಂಗಾ ಚಲೋತ್ನಾಗ ಹುರಿದ್ವಿ ಅಂದ್ರೆ ಹಿಂಗೆ ಸಾರು ಕುದೈತ್ನಾಗ ಹಿಂಗೆ ಬುರುಗ್ ಬರುತ್ತೆ ನೋಡ್ರಿ. ಇದು ಎಣ್ಣೆ ಇರ್ತದೆ, ಇದು ಶೇಂಗಾ ಎಣ್ಣೆ ಬಿಡುತ್ತೆ ನೋಡ್ರಿ. ಶೇಂಗಾದ ಪುಡಿ ರಸ್ ಬಟಾಟಿ ಮಾಡಿ ನೋಡ್ರಿ. ಶೇಂಗಾ ಸಾರು ಮಾಡಿ ಅದಕ್ಕೊಂದು ಬಟಾಟಿನ ಕಟ್ ಮಾಡಿ ಹಾಕಿನ್ರಿ. ಚಪಾತಿ ಕೂಡ ಆಗುತ್ತಾ, ಅನ್ನ ಕೂಡ ಆಗುತ್ತಾ. ಹಾಲು ಕಾಸಿದ್ದು ಸೈಡಿಗೆ ಇಡ್ತೀನಂತ, ಅಲ್ಲಿ ಜಾಗ ಒಯ್ನಾಗಲ್ಲಾಗೈತ್ರಿ ಅದಕ್ಕಂತೆ. ರೊಟ್ಟಿ ಪುಟ್ಟಿ ಇದನ್ನು ಈ ಥರ ಹಾಕ್ಬೇಡ್ರಿ ಅಂತೀರಿ ನೀವು. ಅರ್ಬಿ ಹಾಕಿದ್ದೀನಿ ರೀ, ಇದು ಒಂಥರ ಈಗ ಬ್ಯಾಸ್ಗಿಗೆ ಇವಾಗ ನಾ ಸ್ಮೆಲ್ ಬಂದಂಗೆ ಆಗತ್ತಿತ್ತು. ಕೌಟ ವಾಸನೆ ಬರುತ್ತೆ ರೀ ಅರಿವಿ. ಇನ್ನೊಂದು 4 ಮೆತ್ತನ ಅರ್ಬಿ ದೋತ್ರದ ಅರಿವಿ ಅದಾವ್ರಿ, ಅವ್ನ ತೆಗೆದು ವಾಶ್ ಮಾಡಿ ಯೂಸ್ ಮಾಡಬೇಕು. ಈಗ ಅನ್ಕತ್ತ ಓಲಂತೆ ಬಿಟ್ಟು ನಾನು ಅನ್ನ ಇಡತ್ತೀನಿ ನೋಡ್ರಿ. ರೇಷನ್ ಅಕ್ಕಿ ಅನ್ನ ಸ್ವಲ್ಪ ಮೆತ್ತಗನೆ ಮಾಡ್ತೀನಿ. ಈ ಕಡೆ ಅನ್ನ ಇಟ್ಟಂತರೂ ಈಗ ಎಷ್ಟೊತ್ತಾತ್ರಿ ನಾದಿಟ್ಟು ಚಂದ ನೆಂದೈತಿ ನೋಡ್ರಿ. ಬೆಣ್ಣಿನ ಆದಾಗ ನಾದೀನಿ. ಚಪಾತಿನೂ ಆಲ್ರೆಡಿ ರೆಡಿ ಆದ ನೋಡ್ರಿ ಫ್ರೆಂಡ್ಸ. ಒಂದು 20 ಚಪಾತಿ ಮಾಡಿ ನೋಡ್ರಿ. ಸಾಯಂಕಾಲಕ್ಕೂ ಒಮ್ಮೆ ಮಾಡೀನಿ. ಹಂಗೆ ಸಾರು ಕೂಡ ಆಗೈತಿ, ಅನ್ನನೂ ಕೂಡ ಆಯ್ತು ನೋಡ್ರಿ. ಜಸ್ಟ್ ಬಂದ್ ಮಾಡೀನಿ. ರೇಷನ್ ಅಕ್ಕಿ ಅನ್ನ ಮೆತ್ತಗ ಮಾಡೀನಿ. ಇಷ್ಟು ಬಾಂಡೆ ಬಿದ್ದು ನೋಡ್ರಿ ಒಳ್ಳಿ. ಅಷ್ಟು ಬಾಂಡೆ ತೊಳೆದಿಟ್ಟು ಅವನು ಕೂಡ ಡಬ್ಬ ಹಾಕ್ಬೇಕು. ಆ ಮೈಗತ್ತು ಸಾಬೂನ್ ಜರ ತೊಳೋದು ಇದ್ರಾಗ ಹಾಕಿಡಮವ. ಕಾಲಾಗ ಹಾಕ್ತಿರಿ ಒಳ್ಳೆ ಅದನ್ನ ಮಾರಿಗೆ ಹಚ್ಕೊಳೋದು. ಈ ಥರ ಮ್ಯಾಗ ಹಾಳಿ ಹಾಕಿ ತಾಟ್ ಮುಚ್ತೀನಿ ರೀ. ಇಲ್ಲಿಕ್ಕ ಬರೀ ತಾಟ್ ಮುಚ್ಚಿರ ಮ್ಯಾಗಿಂತ ಚಪಾತಿ ಒಂಥರ ಮುಸ್ಕೊಂಡಂಗಾಗಿ ಇದಾಗುತ್ತೆ. ಹೆಲೋ ಹೆಲೋ ಚಂದನಿ ಗಂಡ ದೈವ ಅಂದುಕೊಂಡೆ, ಕೋದಂಡ ರಾಮನ ನಂಬಿಕೊಂಡೆ, ಬೆಂಕಿಯಲ್ಲಿ ಏನೋ ಹಾಡಕ್ಕೆ ಹೋದೇನ್ರಿ. ಏನೋ ಬಂತು ಅದು ಒಂಥರ. ಈಗ ಇತ್ತೀಚೆಗೆ ಆ ಹಾಡ ಭಾಳ ಇಷ್ಟ ಆಗತ್ತೈದ್ರಿ, ಭಾಳ ಚಂದ ಅನ್ನಿಸ್ತದ. ಸ್ವಲ್ಪ ಏನೋ ಒಂದು 4 ನೋಡಿ ಗೊತ್ತ, ಏನೋ ಪಟಕನ್ ತಲೆಗೆ ಬರೋವಲ್ತ್ರಿ. ಐತಿ ಮೈಂಡ್ನಾಗ ಐತಿ, ಬಟ್ ಪಟಕ ನಂಗೆ ಇದು ಆಗೋವಲ್ತ. ಏನೇ ಐತಿ ನೋಡ್ರಿ. ಕಂಡೋರಾಡಿದ ನುಡಿ ಕೇಳಿ ನಿನ್ನ ದಟ್ಯಾರಣ್ಣಕ್ಕೆ ದುಡಿದನು. ಕಂಡೋರಾಡಿದ ನುಡಿ ಕೇಳಿ ನಿನ್ನ ದಟ್ಟಾರಣ್ಣಕ್ಕೆ ನುಡಿದನು. ಬೆಂಕಿಯಲ್ಲಿ ನಿಂದು ಯಾವ ನಿಂದೆ ಇಲ್ಲದೆ ಮೂವಂತೆ ಎದ್ದು ಗೆದ್ದೆ ಗೆಲ್ಲುವೆ ಒಂದು ದಿನ. ಗೆಲ್ಲಲೇಬೇಕು ಒಳ್ಳೆ ಕ್ಷಣ, ಗೆದ್ದೆ ಗೆಲ್ಲುವೆ ಒಂದು ದಿನ. ಗೆಲ್ಲಲೇಬೇಕು ಒಳ್ಳೆ ಕ್ಷಣ. ಸುವಿ 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 ಗಂಡ ದೈವ ಅಂದುಕೊಂಡೆ, ಕೋದಂಡ ರಾಮನ ನಂಬಿಕೊಂಡೆ. ಗಂಡ ದೈವ ಅಂದುಕೊಂಡೆ, ಕೋದಂಡ ರಾಮನ ನಂಬಿಕೊಂಡೆ. ಗೆದ್ದೆ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆ ಕ್ಷಣ. ತಪ್ಪೋ ಸರಿನೋ ಅದು ಹಿಂದೋ ಮುಂದೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅದು ಹಾಡು ಹಾಗೆ ಗುಡ್ತಾ ಐತಿ ಮನಸ್ಸಿನೊಳಗೆ. ಸೊ ಖುಷಿ ಅಂತ ಅನಿಸ್ತೈತಿ. ಒಂದೊಂದು ಸಿಚುವೇಶನ್ದಾಗ ಒಂದೊಂದು ಥರದ್ದು ಹಾಡು ಅದಾವ ನೋಡ್ರಿ. ಹಳೆ ಕಾಲದ ಹಾಡು ಅವು ಎಷ್ಟು ಅರ್ಥಪೂರ್ಣವಾಗಿರ್ತಾವೆ. ಬಟ್ ಈಗಿನ ಹಾಡು ನಂಗೆ ಅಷ್ಟು ಲೈಕ್ ಆಗಲ್ಲ. ಬಟ್ ಒಂಥರ ನನಗೆ ತುಂಬ ಜನ ಹೇಳ್ತಾರೆ ಓಲ್ಡ್ ಮಾಡಲ್ ಓಲ್ಡ್ ಮಾಡಲ್ ಓಲ್ಡ್ ಮಾಡಲ್ ಅಂತೇಳಿ. ಸೊ ಅವ್ರವ್ರ ಅಭಿಪ್ರಾಯ, ಅವ್ರವ್ರ ಬದುಕು, ಅವ್ರವ್ರ ಲೈಫ್ ಸ್ಟೈಲ್ ಅವ್ರವ್ರಿಗೆ ಇರ್ತೈತಿ. ಸ್ಟೈಲು ಓಲ್ಡ್ ಇರ್ಲಕ್ಕ, ನ್ಯೂ ಇರಲಕ್ಕ. ಬಟ್ ನಮ್ಮ ಭಾವನೆಗಳು, ನಮ್ಮ ಇದು. ಸೊ ನಮಗೆ
ಅಲ್ವಾ? ಇರೋ ಇಷ್ಟಿಟ್ಟು ಕೂದಲೇ ಇಟ್ಕೊಂಡು ಸಿಕ್ಕಾಪಟ್ಟೆ ಜಳ ಅಂತ ಅನ್ಸಕತ್ತ ಅಡುಗೆ ಮನೆಯೊಳಗೆ. ದಪ್ಪ ಜಡೆ ದಪ್ಪ ಕೂದಲಿದ್ದರು ಈಗ ಬೇಸಿಗೆ ಒಳಗೆ ಹೆಂಗೆ ಮಾಡ್ತಾರೋ ಅನ್ನಂಗೆ ತರಿಸ್ಬಿಡ್ತೈತಿ. ಈ ಥರ ಹಾಕ್ಕೊಂಡ್ರೆ ಈಗೆಲ್ಲ ಒಂಥರ ಗಾಳಿ ಅರ್ಧಂಗೆ ಆಗ್ತದ್ರಿ. ಮನ್ಸಿಗೆ ಎಷ್ಟು ಹಿತ ಆಗುತ್ತೆ ಬೇಸಿಗೆ ಒಳಗೆ ಅಂದ್ರೆ ನಮ್ಮ ಹೆಣ್ಮಕ್ಳಿಗೆ ಅದರದ್ದು ಗೊತ್ತು. ಬಂದು ನೋಡ್ರಿ ನನ್ನ ಮಗ ಇದ್ರದ್ದು ಜುಟ್ಲ ಹಾಕಮನ್ಪಿಲ್ಲ ಹಾಕ್ತೀನಿ. ಆ ಪಪ್ಪ ಅಂದೇನ್ರಿ ಇವತ್ತು ಕಟಿಂಗ್ ಮಾಡ್ಸೊಂಬಂದು ನೆಟ್ಟಗಾತ್ ಮಗಂದು. ಇಲ್ಲಿಕ್ಕ ನಾನೇ ಹೋಗ್ತೀನಿ ಸೀದಾ ಕಟಿಂಗ್ ಅಂಗಡಿಗೆ ಅಂತೇಳಿ. ನನಗೇನು ಅದೇನು ಹೊಸದಲ್ಲ, ಒಂದು 4-5 ಸರಿ ಪಿಲ್ಲನ್ ಕಟಿಂಗ್ ನಾನೇ ಮಾಡ್ಸೊಂಬಂದಿನಿ. ಹೌದಿಲ್ಲಪ್ಪ? ಓಕೆ, ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಶೇರ್ ಕಮೆಂಟ್ ಪ್ಲೀಸ್. ಮಾವರು ರಿಕ್ಷಾ ತೊಗೊಂಡು ಹೊಂಟಿದ್ರಿ. ಪಿಲ್ಲೆ ಗೇಟ್ ಹಾಕ ಸರ್ಸಿದ. ಈ ಸದ್ಯಕ್ಕೆ ಎಲ್ಲಿ ಹೊಂಟಿವಪ್ಪು? ನಡಿ ಮುಂದೆ. ಆಗ ಮುಂದೆ ನಡಿ ಅಂದ್ರೆ ಹಿಂಗೆ ಓಡೋದ. ಇಲ್ಲಿ ಕಾಲ ಬಂದು ಸಿಕ್ಕೊಳೋದು, ನಾನು ಕೆಡೋದು ನೀನು ಬೀಳೋದು. ಟೊಪ್ಪಿಗೆ ಮನ್ ತೊಗೊಂಡು ಬಂದೀನಿ ರೀ ಫ್ರೆಂಡ್ಸ. ಅವತ್ತು ಬ್ಲಾಗನೇ ಮಾಡಲಿಲ್ಲ. ಐಕಾನ್ ಸ್ಟೋರ್ ನಡಿ. ಸಣ್ಣ ಐಕಾನ್ ಅದ ನೋಡ್ರಿ, ನೆಳ ಮುಕ್ಕೊಂಡು ಗಾಡಿ ತಳಗೆ. ಮನೆ ಕೆಲಸ ಎಲ್ಲ ಮುಗೀತು ನೋಡ್ರಿ. ಲೇಟ್ ಆದರೂ ಪರವಾಗಿಲ್ಲ, ಕೆಲಸ ಮುಗಿಸ್ಕೊಂಡೇ ಹೋಗ್ತೀನಿ. ಬಂದೆ ಸುಮ್ಮನೆ ನಮ್ಮ ಮನ್ಯಾಗ ಜಗಳ ಮಾಡ್ತಾರೆ. ಅದು ಮಾಡಿದ್ದು ಹೋಗ್ಬಿಡ್ತಾ, ಯಾವ್ದು ಮಾಡಿಲ್ಲ ಅದೇ ಹೈಲೈಟ್ ಆಗಿಬಿಡುತ್ತೆ. ಅದರಿಂದ ನಮ್ಮ ಮನೆ ಕಿರಿಪಿರಿ ಚಾಲು ಆತಾವೆ. ಸೊ ಯಾಕೆ ಬೇಕಾಗೈತಿ ನನಗೆ ಬಿಸಿಲಾದ್ರಾಗ ಪರವಾಗಿಲ್ಲ. ನನ್ನ ಮಗನಿಗೆ ಟೋಪಿ ತೊಗೊಂಡು ಬಂದೀನಿ. ಸೊ ಹಾಗಾಗಿ ಹೋಗ್ತೀನಿ ರೀ ಫ್ರೆಂಡ್ಸ್. ಹೋದ್ರೆ 1:30 ಒಳಗೆ ಹೋಗ್ಬೇಕ್ರಿ. 1 ಗಂಟೆ ಆಗಿ ಹೋಗ್ಬಿಟ್ಟೈತಿ. ಈಗ ಎಲ್ಲ ಮಾಡ್ಕೋಬೇಕಲ್ರಿ ಮನೇನ ಕೆಲಸ, ಹಂಗೆ ಹೆಂಗಾಗುತ್ತೆ ಹೇಳ್ರಿ. ಸೊ ಅದ್ರಾಗ 1-2 ಪೆಂಡಿಂಗ್ ಇದ್ದವು ರೀ. ಇನ್ನು ಆರ್ಡ್ರು ಕನ್ಫರ್ಮ್ ಮಾಡ್ಯಾರ, ಅಮೌಂಟ್ ಹಾಕಿಲ್ಲಿನ. ಸೊ ಅದಕ್ಕಂತೇಳಿ ವೇಟಿಂಗ್. ಇಲ್ಲಿಕ್ಕೆ ಇವತ್ತು ಹಾಕ್ಬಿಡ್ತಿದ್ನಿ ಅವನು, ಮತ್ತು ಲೇಟ್ ಆಗುತ್ತಾ. ಇದು ನಿನ್ನೆಲ್ಲಿ ಮೊನ್ನೆ ಆರ್ಡ್ರ್ ಆಗೈತೆ ರೀ. ಸೊ ಇದು ಲೇಟ್ ಆಗುತ್ತಾ, ಅದಕ್ಕಂತೇಳಿ ಹಾಕಿ ಬಂದುಬಿಡ್ತೀನಿ. ಅವತ್ತಿಂದ ಹಾಕ್ತೀನಿ ನಾನು. ಒಂದೇ ಇರಲಿ 2 ಇರಲಿ, ಹಿಂಗೆ ಯಾವ್ದಾರ ಸ್ವಲ್ಪ ಹಿಂಗೆ ಇದಾಗಿತ್ತು ಅಂದ್ರೆ ಅಷ್ಟೇ ಬಿಡ್ತೀನಿ. ರಿಟರ್ನ್ ಹೊಂಟೀನಿ ನೋಡ್ರಿ ತೊಗೊಂಡು. ಎಲ್ಲ ಕಡೆ ಸಿಸ್ಟಮ್ ಬಂದದತ್ತಿ ಇವತ್ತು, ಆಲ್ ಇಂಡಿಯಾ. ದೇವ್ರಿ ಏ ಅಣ್ಣ ದಮ್ರಿ ಓಡಬೇಡ್ರಿ ನೀವು. ಇಲ್ಲಿ ಕೊಡ್ರಿ ವಜ್ಜೆ ಐತ್ರಿ ಪಾರ್ಸಲ್. ಸುಮ್ಮನೆ ಬಿಸಿಲಾಗ ಹೈರಾಣಾಗ ಬಂದಿರಿ ಆಯ್ತಾ. ಆಲ್ ಇಂಡಿಯಾ ಸಿಸ್ಟಮ್ ಬಂದದ. ಮತ್ತು ನಾಳೆಗೆ ಬರ್ಬೇಕು. ಈಗ ಹೋಲಕ್ಕೆ ಇನ್ನೊಂದು 2 ಆರ್ಡ್ರ್ ಆತಾವು. ಅವು ಇವು ತೊಗೊಂಡು ಬಂದು ಹಾಕ್ತೀನಿ. ಕಸ್ಟಮರಿಗೆ ಹೇಳ್ತೀನಿ ರೀ ಸದ್ಯಕ್ಕೆ ಹಿಂಗಾಗ್ಯದ ಅಂತೇಳಿ. ಕೈತಾ ನೋಡ, ಕೈತಾರೋ ನೀವು ಓದ್ತಾ ಬರ್ತದಕ್ಕೆ ನಕರ ಮಾಡ್ತೇನೆ ನೋಡ್ತದೆ. ನೋಡ್ಗ ಡೇಂಜರ್ ನೋಡುತ್ತ. ಸೋಮ್ ನಡಿ. ಬಿಸ್ಲ ನಿಂದ್ರಿಸ್ಯಾರ ನೋಡ್ರಿ ಪಾಪ. ಒಂದು ಸೌಂಡ್ ತೇಗ್ತಾವ್ರಿ ದನ್ಗಳು. ಹಾಂ ಬಿಸಿಲ ಮಳ್ಳತ್ತೈತೆ ನೋಡ್ರಿ. ಸುಮ್ಮನೆ ಹೋದ್ವಿ ನಾವು ಇವತ್ತು. ಬರಾಗ ಏನು ತೊಗೊಂಬಂದೀವಿ? ಜೀರ ಸೋಡಾ. ಒಂದು ಪಿಲ್ಯಾಗರಿ ಸ್ನ್ಯಾಗ ಶೇರ್ ಮಾಡಂದಿನಿ. ಇನ್ನೊಂದು ನಮ್ಮ ನಾದ್ನಿಗೆ ಜುಲಾ ಬರ್ತೇವ್ರಿ. ತಣ್ಣಗೆ ORS ಕೇಳಿದ್ನೆ ಇದ್ದಿಲ್ಲಲ್ಲಿ. ಸೊ ಅದಕ್ಕಂತೇಳಿ ಇದು ತೊಗೊಂಡು ಹೊಂಟಿ ಪಾಂಟ. ಹೋಗೋಣ ನಡ್ರಿ ಸದ್ಯಕ್ಕೆ. ಮೆಡಿಕಲ್ದಾಗ ಸಿಗ್ತಾವೆ. ಅಲ್ಲಿ ಕಿರಾಣಿ ಅಂಗಡಿ ಐತ್ರಿ. ಮೆಡಿಕಲ್ ದೂರ ಇತ್ತು, ಬಿಸ್ಲಾಗ ಮಳೆ ಹತ್ತೈತೆ ನಡ್ರಿ ಆ ಕಡೆ ಅಂತೇಳಿ ಹಂಗೆ ಹೊಂಟಿ ನೋಡ್ರಿ ಸದ್ಯಕ್ಕೆ. ದೇವ್ರೇ ಏನು ಬಿಸಿಲ ಯಪ್ಪ. ನಮ್ಮ ಪಾರಮತ್ತಿ ಮನೆಗೆ ಹೋಗಿದ್ದೀನಿ ರೀ. ನಮ್ಮ ನಾದ್ನಿಗೆ ಸ್ವಲ್ಪ ಜುಲಾ ಬತ್ತೇವೆ ಅಂತ ಅಲ್ಲೇ ಕೂತವ್ರಿ. ಜ್ಯೂಸ್ ಒಯ್ದಿದ್ದೆ, ಕುಡಿಸಿ ಸ್ವಲ್ಪ ಮಾತಾಡಿ ಮನೆಗೆ ಬಂದೆ. ಈಗ ಊಟಕ್ಕೆ ನೋಡ್ರಿ ನಮ್ಮ ಮನೆಯೊಳಗೆ ಚಪಾತಿ, ಪುಂಡಿ ಪಲ್ಯ, ಚಟ್ನಿ ನಿನ್ನೆ ಮಾಡಿದ್ದಿತ್ತು. ಏನಾಗಲ್ಲ ನೋಡ್ರಿ, 1-2 ದಿನ ಏನಾಗಲ್ಲ. ಅದು ಫ್ರಿಜ್ನಾಗೂ ಇಡ್ಬೋದು, ಕಡೆಗೂ ಇಡ್ಬೋದು. ಉಳ್ಳಾಗಡ್ಡಿ ಹಾಕಿನಲ್ಲ, ಹಿಂಗಾಗಿ ಫ್ರಿಜ್ನಾಗ ಇಟ್ಟಿದ್ದೆ. ಮೆಣಸಿನಕಾಯಿ, ಪುಂಡಿ ಪಲ್ಯ, ಚಟ್ನಿ, ಚಪಾತಿ, ಅನ್ನ, ಸಾರು ನೋಡ್ರಿ. ಸಾರು ಇತ್ತು, ಪಲ್ಯ 2 ನೋಡ್ರಿ. ಮಸ್ತ್ ಆಗತ್ರಿ ಫ್ರೆಂಡ್ಸ್. ಇದು ಪಪ್ಪಗೊಂದು ಸಣ್ಣ ತಾಟಿನಂತ
ಚಟ್ನಿ ಬೇಕಾದ್ರೆ ಹಚ್ಕೋತಾರೆ, ಇಲ್ಲಕ್ಕಿಲ್ಲ. रस पाहिजे का पिल्ल्या? आमटीचा रस शेंगा रस पाहिजे का म्हणले? नको ना? मला ಮಾವಿನ ಹಣ್ಣು ತೊಗೊಂಡ್ರೆ ಯಜಮಾನ್ರಿ ಈಗ ಬಾಕ್ಸ್ ಹಾಕ್ಲೆ ಕಾರಣ ಚಂದಾಗ ಮುರಿದಕ್ಕೋ ತಾಟ್ನಾಗ ಚಪಾತಿನ ಊಟ ಮಾಡೋಣ ಬರ್ರಿ ಎಲ್ಲರೂ. ಬಾ ದೇವ್ರೆ, ಇಷ್ಟು ಗಾಳಿ ಬಿಟ್ಟದ್ ನೋಡ್ರಿ ಸದ್ಯಕ್ಕೆ. ಅಲ್ಲಿಂದ ಬಂದು ಊಟ ಗಿಟ್ಟ ಅದೆಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತು ವಿಡಿಯೋ ಕೆಲಸ ಇತ್ತು ರೀ, ಅದನ್ನ ಮುಗಿಸ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಿದೆ. ಒಂದು ಸ್ವಲ್ಪ ನಿದ್ದೆ ಮಾಡಿ ಹೇಳ್ಬೇಕಂದ್ರೆ ಈ ಮಕ್ಕಳು ಅಂತೂ ನಿದ್ದೆ ಮಾಡಿಕೊಡ್ಲಿಲ್ಲ ರೀ, ತಾವು ನಿದ್ದೆ ಮಾಡಲಿಲ್ಲ. ಅವು ಸುಮ್ಮ ಕುಂಡಿರ್ತಾವ ಅಂದರೂ ಕೂಡ ಗಪ್ ಕುಂಡ್ರಲ್ಲ. ಈಗ ಸೂಟಿ ಮುಗಿದು ಸಾಲು ಚಾಲು ಹೋಗುತ್ತಾನೆ ಈ ಮಕ್ಕಳದ್ದು. ಇಷ್ಟೇ ಎಲ್ಲ ಪೇರೆಂಟ್ಸ್ಗೂ ಮೇನಾಗಿ ತಾಯಂದಿರಿಗೆ ಗೊತ್ತಿರ್ತದೆ ಮಕ್ಕಳು ಗಲಾಟೆ ಮನೆಯೊಳಗೆ ಹೆಂಗಿರುತ್ತೆ ಹೆಂಗಿಲ್ಲ ಅಂತೇಳಿ. ಈಗ ಬೆದರಿಸೀನಿ ರೀ ಇಬ್ಬರಿಗೂ, ನೀವು ಮುಕ್ಕೊಳ್ಳಿಲ್ಲ ನನಗೂ ನಿದ್ದೆ ಮಾಡ್ಕೊಳ್ಳಿಲ್ಲ ಅಂತೇಳಿ. ಕಣ್ಣು ಒಂದು ಉರಿ ಬಂದಂಗೆ ಹಾಕತ್ತವ ರೀ ನನಗೆ, ಕಣ್ಣು ಕೆಂಪದಂಗಾಗಿ ಇದು ಮಾಡಕತ್ತ. ಬಿಸಿಲಿಗೆ ಇಟ್ಟು ಬಂದೀನಿ, ಸ್ವಲ್ಪ ದಿವಸದಿಂದ ಜಾಸ್ತಿ ನಿದ್ದೆನೂ ಸರಿಯಾಗಿ ಆಗಿರಲಿಲ್ಲ, ಹಂಗಾಗಿ ಕಣ್ಣೂರಿ ಜಾಸ್ತಿನೇ ಆಗಿಬಿಟ್ಟಿದ್ದಾವೆ. ಸೊ ಸಿಟ್ಟಿಗೆ ಬಂದು ಬೆದರ್ಸನ ಈಗ ಹೋಗ್ಯಾರಿ ಅಲ್ಲಿ. ನಿಮ್ಮ ಅರ್ಬಿ ಮಡ್ಸ್ಕೊಂಡು ನೀವು ಇಟ್ಕೋರಿ, ನೀಟ್ ಮಾಡ್ಕೊರಿ ನಿಮ್ಮ ಫರ್ನಿಚರ್ ಅಂತೇಳಿ ಹೋಗ್ಯಾರಿ. ಸದ್ಯಕ್ಕೆ ನಾನು ಇಲ್ಲಿ ಗ್ಯಾಲ್ರಿ ಒಳಗೆ ಕೂತೀನಿ. ಮಸ್ತಾಗಿ ಒಂದು 2 ಕಪ್ ಚಹಾ ಮಾಡ್ಕೊಂಡು ಬಂದು ಇಲ್ಲಿ ಆರಾಮ್ಸೆ ಕುಡಿದ್ರೆ ಭಾರಿ ಅಂತ ಅನ್ನಿಸ್ತದ. ಅಲ್ಲೊಂದು ಸ್ವಲ್ಪ ಪಿಶ್ವಿ ಒಳಗೆ ಹುಡುಗರು ಆಟಿಕೆ ಸಾಮಾನು ಅದಾವ್ರಿ, ಯಾರಿಗಾರ ಆಡೋಕ್ಕಾರ ಕೊಡಬೇಕು. ಬಟ್ ಇವರೇ ಯಾವಾಗಾರ ಸ್ವಲ್ಪ ತೊಗೊಂಡು ಕುಂದ್ರಲಕ್ಕ ಆಡ್ತಾರಂತ ಅಂದ್ಕೊಂಡೀನಿ. ಇಲ್ಲೇ ಅಂತೂ ಇಂಥವೇನು ತೊಗೊಂಡು ಆಡೋದೇ ಇಲ್ಲರಿ. ಸ್ನೇಹನೂ ಹೋಗ್ಬೇಕಾತಾಳ ಒಲ್ಲೆ ಅಂತಾಳ. ಪ್ಲಾಸ್ಟಿಕ್ದು ಡಬ್ಬಿದೊಂದು ದೊಡ್ಡ ಕತ್ತಿ ಐತಿ, ಪಾದರ್ಶನ ನೋಡ್ರಿ, ಅದೆಲ್ಲ ತಿಕ್ಕಿ ಒಂದ್ರೊಳಗೊಂದು ಸ್ನೇಹ ಗೊತ್ತಿರೋದು ಹಾಕಿಬಿಟ್ಟಾಳ. ಅದು ಹವಾ ಹಿಡಿದು ಒಟ್ಟ 2 ಕಡೆಗೆ ಆಗಲಿಲ್ಲ, ಒಂದ್ರಾಗ ಒಂದು ಇದಾಗ್ಬಿಟ್ಟಾವು. ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಇವತ್ತು ನಾಳೆ ಅನ್ಕೊಂತ ಅದು ಒಳ್ಳೆ ಅದ್ರ ಕಡೆ ಲಕ್ಷಣೆ ಕೊಡಲಿಲ್ಲ. ಅವು ಹಾಗೆ ಕೂತ್ಬಿಟ್ಟು ನೋಡಿ, ಅಲ್ಲಿ ಇಟ್ಟಿದ್ದು ಅಲ್ಲೇ ಅದಾವು. ಅವು ಇವು ಏನಾನ ಸ್ನೇಹ ಅದ್ರೊಳಗೆ ಹಾಕಿ ತುಂಬಿಟ್ಟಾಡ್ರಿ. ಮಸ್ತ್ ಗಾಳಿ ಬಿಟ್ಟೈತಿ, ಅರಿಬಿನೂ ಒಣಗ್ಯಾವು. ಅರಿಬಿ ತೆಗಿತೀನಿ ಸದ್ಯಕ್ಕೆ. ಏ ಪಿಲ್ಯಾ ಇಲ್ಲಿ ಬಾಪು ಮಾಡಿ ಚಾಲೋ ಆತ್ರಿ, ಮಳೆ ಮಾಡೋದು ಚಾಲೋ ಆಯ್ತು ನೋಡ್ರಿ ಸಂಜೆ ಮಾಡಿಂದ. ಅರ್ಬಿ ತೆಗಿಬಾಯಪ್ಪ, ಯಾರ್ಯಾರು ಅರ್ಬಿ ಅವ್ರವ್ರು ಇದ್ರಾಗ ಮಾಡ್ತಿರು ತಗೋ, ಮತ್ತೆ ಬೀಳ್ತು ತಳಗ. ಯಾವಾರ ಬಿದ್ದಾವನ್ ನೋಡು. ಹಾಂ ಇಲ್ಲಿಲ್ಲ, ತಗೋ ಪಟ್ ತಗೋ ಇಡಿ. ಇವಿಸೋಯ್ ಮಾಡಿ ಚಾಲು ಆಗೇ ಬಿಡುತ್ತೆ ನೋಡ್ರಿ, ತುಂಬಿ ಬಂದೈತೆ ಮಾಡ. ನೋಡ್ತಾ ನೋಡ್ತಾ ಸಂಜೆ ಆಗಿ ಹೋಯ್ತ್ರಿ ನೋಡ್ರಿ. ದಿನ ಹೆಂಗೆ ಹೋಗ್ತಾವ ಗೊತ್ತಾಗಲ್ಲ. ಹೊಟ್ಟೆ ತುಂಬ ಊಟ, ಮೈ ತುಂಬ ಬಟ್ಟೆ ಇತ್ತಪ್ಪ ಅಂದ್ರೆ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇತ್ತಪ್ಪ ಅಂದ್ರೆ ದಿನ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ಬಟ್ ಏನೋ ಒಂದು ಚಿಂತೆ ಕಿರಿಕಿರಿ ಇತ್ತಪ್ಪ ಅಂದ್ರೆ ಅದು ದಿನ ಕಳೆಯೋದೇ ಕಷ್ಟ ಅನ್ನಂಗೆ ಆಗ್ಬಿಡ್ತದೆ ರೀ ಫ್ರೆಂಡ್ಸ್. ಆಲ್ರೆಡಿ ಸಂಜೆ ಆಗೈತಿ, ಸ್ನೇಹ ಕಸ ಹುಡ್ದಾಳ, ಅವ್ರಿಗೆ ಬಟ್ಟೆ ಮಾಡ್ಸಂತೇಳಿನಿ. ಇನ್ನೂ ಇಷ್ಟು ಬಟ್ಟೆ ಹೆಂಗೆ ಕೂತಾವು. ಹೊರಗಿನ ಕೊಂಡ್ಯಾಕೆ ಹೋಗಿದ್ರು ನಮ್ಮ ಯಜಮಾನ್ರು. ಸೀಮಾ ಆಂಟಿಗೆ ತೆಗಿ ಅಂತೇಳಿನಿ, ತೆಗಿಯಕತ್ತಾರ ನೋಡ್ರಿ. ಹಾಂ ಕ್ಯಾಮರಾ ರೋದೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ದಿನದ ಬ್ಲಾಗ್ ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಮಸ್ತಾಗಿ ಎಣ್ಣೆ ಬಡ್ಕೊಂಡು ತಲೆಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ. ಯಾವಾಗಾರ ಒಂದ್ಸರಿ ಈ ಥರ ಹಚ್ಕೊಂಡ್ರಿ ಎಲ್ಲ ಈ ಥರ ಮಾಡ್ಕೋತೀನಿ ಸ್ಕಿನ್ನಿಗೆಲ್ಲ. ನಾ ಮತ್ತು ಬೇರೆ ಏನು ಜಾಸ್ತಿ ಅದು ಇದು ಟ್ರೈ ಮಾಡೋದು ಭಾಳ ಕಡಿಮೆ. ಸೊ ಕೊಬ್ಬರಿ ಎಣ್ಣೆ ಯಾವಾಗಿಂದನೂ ಒಳ್ಳೇದು ನೋಡಿರಿ ಫ್ರೆಂಡ್ಸ್, ಇವತ್ತಿಂದಲ್ಲ, ಅದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಕೂಡ ಕೊಬ್ಬರಿ ಎಣ್ಣೆ ಸ್ಕಿನ್ಗೆ ಒಳ್ಳೇದಂತೇಳಿ ಪ್ರೂಫ್ ಕೂಡ ಆಗೈತಿ. ಸೊ ಹಾಗಾಗಿ ಅದನ್ನ ಸ್ವಲ್ಪ ಹಚ್ಕೊಂಡು ಎಲ್ಲ ಇದು ಮಾಡ್ಕೊಂಡಿನಿ, ತಲೆಗೂ ಕೂಡ ಹಚ್ಕೊಂಡಿನಿ. ಬ್ಯಾಸ್ಗೆ ಒಳಗೆ ಮೇನಾಗಿ ಸ್ವಲ್ಪ ವಾರಕ್ಕೊಮ್ಮೆರ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆಗೆ ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡಿ ಆಮೇಲೆ ಒಂಚೂರು ಹಚ್ಕೊಂಡ್ರೆ ಒಳ್ಳೇದು ನೋಡ್ರಿ. ಇಲ್ಲಿಕಂದ್ರೆ ಒಂಥರ ಬಿರುಸ್ ಕೊಟ್ಟದಂಗೆ ಆಗ್ಬಿಡ್ತಾವೆ ನನ್ನ ಕೂದಲಂತೂ ಕೂಡ. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ರಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿರಿ. ಇತ್ತೀಚೆಗೆ ಕಮೆಂಟ್ ಬರಲ್ಲಾಗವು, ಯಾಕೋ ಗೊತ್ತಿಲ್ಲ, ಬೇಜಾರನೂ ಆಗ್ತದ, ಒಂಥರ ಸಮಾಧಾನ ಐತಿ. ಯಾಕಂದ್ರೆ ನೆಗೆಟಿವ್ ನಂಗೆ ಏನೋ ಧೂಳು ಥರ ಬಿದ್ದೈತಿ, ಏನು ಮಾಡೈತಿ ಒತ್ತಕತ್ಬಿಟ್ಟೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.